ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ಸುದ್ದಿಗಳಲ್ಲಿ ಕೇಳಿಬರುತ್ತಿರುವ ನಿಪಾ ವೈರಸ್ ಬಗ್ಗೆ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ. ನಾನು ನಿಪಾ ವೈರಸ್ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ನಿಪಾ ವೈರಸ್ ಇದು ಒಂದು ಝೂನೋಟಿಕ್ ವೈರಸ್ ಆಗಿದ್ದು ಪ್ರಾಣಿಗಳಿಂದ ಮಾನವನಿಗೆ ಹರಡುವ ಒಂದು ಅಪಾಯಕಾರಿ ಸೋಂಕು. ನಿಪಾ ವೈರಸ್ನ ಮುಖ್ಯ ಮೂಲ ಕಾರಣ ಏನಂತ ಹೇಳಿದ್ರೆ ಫ್ರೂಟ್ ಬ್ಯಾಟ್ ವೈರಸ್ ಇದರ ಮುಖ್ಯ ಮೂಲ. ಎರಡನೇದಾಗಿ ಸೋಂಕಿತ ಪ್ರಾಣಿಗಳ ಸಂಪರ್ಕದಿಂದ. ಫಾರ್ ಎಕ್ಸಾಂಪಲ್ ಹಂದಿ ಮಾಂಸ ಯಾರಾದ್ರೂ ತಿಂತಾ ಇದ್ರೆ ಇದರಿಂದ ಹರಡುವ ಚಾನ್ಸಸ್ ಕೂಡ ಇರುತ್ತೆ. ಇತ್ತೀಚೆಗೆ ಕೇಳಲ್ಪಟ್ಟ ಹಾಗೆ ಹಂದಿಗಳಲ್ಲಿ ಈ ಸೋಂಕು ಕಂಡು ಬಂದಿದೆ. ನೆಕ್ಸ್ಟ್, ಬಾವಲಿ ತಿಂದ ಹಣ್ಣುಗಳು ಅಥವಾ ತಿಂದು ಹಾಕಿದ ಹಣ್ಣುಗಳನ್ನು ಸೇವಿಸುವುದರಿಂದ ಕೂಡ ಈ ಸೋಂಕು ಹರಡಬಹುದು. ನೆಕ್ಸ್ಟ್, ಸೋಂಕಿತ ವ್ಯಕ್ತಿಯ ದೇಹದ ದ್ರವದ ಮುಖಾಂತರ ಕೂಡ ಹರಡುವ ಚಾನ್ಸಸ್ ಇರುತ್ತೆ. ಕೊನೆಯದಾಗಿ ಸೋಂಕಿತ ವ್ಯಕ್ತಿಯನ್ನು ನಿರಂತರವಾಗಿ ಸಂಪರ್ಕಿಸುವುದರಿಂದ ಅಥವಾ ಭೇಟಿಯಾಗುವುದರಿಂದ ಈ ಸೋಂಕು ಹರಡುವ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಫ್ರೂಟ್ ಬ್ಯಾಟ್ ಅಂದ್ರೆ ಏನು? ಫ್ರೂಟ್ ಬ್ಯಾಟ್ ಅಂದ್ರೆ ಒಂದು ಬಗೆಯ ಹಣ್ಣು ತಿನ್ನುವ ಬಾವಲಿ. ಇದನ್ನು ಸಾಮಾನ್ಯವಾಗಿ ಹಣ್ಣು ಬಾವಲಿ ಎಂದು ಕರೆಯುತ್ತಾರೆ. ಇವು ಸಾಮಾನ್ಯವಾಗಿ ಬಾವಲಿಗಿಂತ ದೊಡ್ಡದಾಗಿರುತ್ತೆ, ಕಣ್ಣುಗಳು ಸಹ ದೊಡ್ಡದಾಗಿರುತ್ತೆ ಅಂಡ್ ಚೆನ್ನಾಗಿ ನೋಡ್ಲಿಕ್ಕೆ ಸಹ ಸಾಧ್ಯ. ಇವುಗಳ ರೆಕ್ಕೆಗಳು ಉದ್ದವಾಗಿರುವುದರಿಂದ ದೂರದವರೆಗೂ ಹಾರಲು ಸಾಧ್ಯ. ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಸಕ್ರಿಯವಾಗಿರುತ್ತವೆ. ಇವುಗಳನ್ನು ನಾವು ಎಲ್ಲೆಲ್ಲಿ ನೋಡಬಹುದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಡು ಪ್ರದೇಶಗಳಲ್ಲಿ, ತೋಟಗಳಲ್ಲಿ, ಮರಗಳಲ್ಲಿ ವಾಸಿಸುತ್ತವೆ ಹಾಗೂ ಭಾರತ, ದಕ್ಷಿಣ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಭಾಗಗಳಲ್ಲಿ ಹೆಚ್ಚು ಕಾಣಿಸುತ್ತವೆ. ನಿಪಾ ವೈರಸ್ನ ಇತಿಹಾಸ. ನಿಪಾ ವೈರಸ್ ಮೊಟ್ಟ ಮೊದಲನೇದಾಗಿ 1998-99 ಮಲೇಷ್ಯಾದಲ್ಲಿ ಕಂಡುಬಂತು. ನಂತರ ಸ್ವಲ್ಪ ಪ್ರಕರಣದಲ್ಲಿ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಪ್ರಕರಣಗಳು ವರದಿಯಾಗಿದೆ. ನೆಕ್ಸ್ಟ್ 2001 ನಂತರ ಭಾರತದಲ್ಲೂ ಕೆಲವು ಪ್ರಕರಣಗಳು ಕಂಡುಬಂದಿವೆ, ಪ್ರಮುಖವಾಗಿ ಕೇರಳ ರಾಜ್ಯದಲ್ಲಿ. ಇದರ ಲಕ್ಷಣಗಳು ಜ್ವರ, ತಲೆನೋವು, ಮಲಬದ್ಧತೆ, ವಾಂತಿ, ಶ್ವಾಸಕೋಶದ ತೊಂದರೆ, ಮೆದುಳಿನ ಸೋಂಕು, ಮೆಡಿಕಲಿ ಎನ್ಸಫಲೈಟಿಸ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಕೋಮಕ್ಕೆ ಕೂಡ ಹೋಗುವ ಚಾನ್ಸಸ್ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಮರಣವು ಕೂಡ ಸಂಭವಿಸಬಹುದು. ಚಿಕಿತ್ಸಾ ವಿಧಾನಗಳು. ಪ್ರಸ್ತುತ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ, ಬೆಂಬಲಾತ್ಮಕ ಚಿಕಿತ್ಸೆ ಮುಖ್ಯ, ಅಂದ್ರೆ ಸಪೋರ್ಟಿವ್ ಕೇರ್ ಅಂಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಹಣ್ಣುಗಳನ್ನು ತಿನ್ನುವಾಗ ತೊಳೆದು ತಿನ್ನಿ. ಯಾವುದೇ ರೀತಿಯ ಮಾರ್ಕ್ಸ್ ಅಥವಾ ತಿಂದು ಹಾಕಿದ ಮಾರ್ಕ್ಸ್ ಇದ್ರೆ ಅದನ್ನ ತಿನ್ನಕ್ ಹೋಗ್ಬೇಡಿ. ಸೋಂಕು ಇದ್ದ ಪ್ರಾಣಿಗಳನ್ನು ತಿನ್ನಕ್ ಹೋಗ್ಬೇಡಿ. ಜನರಿಗೆ ಜಾಗೃತಿ ಮೂಡಿಸುವುದು ಮತ್ತು ಮಾಹಿತಿ ಹರಡುವುದರಿಂದ ಇದನ್ನ ತಡೆಗಟ್ಟಬಹುದು. ಇದರ ಸಾವು ಶೇಕಡವಾರು 40 to 75%. ಓಕೆ, ಬಿಕಾಸ್ ಇದಕ್ಕೆ ಚಿಕಿತ್ಸೆ ಇಲ್ಲ, ಇನ್ನೂ ಕಂಡು ಹಿಡಿದಿಲ್ಲ. ಆದ್ರೆ ಯಾರು ದಯವಿಟ್ಟು ಭಯ ಪಡಬೇಡಿ. ಸಾವಧಾನಿ ಮತ್ತು ಜಾಗೃತಿಯು ನಿಮ್ಮ ಜೀವ ಉಳಿಸುತ್ತದೆ. ಈಗ ಈ ವಿಡಿಯೋನ ಬೇರೆಯವರಿಗೆ ಹಂಚಿಕೊಳ್ಳಿ. ಎಲ್ಲರೂ ಸುರಕ್ಷಿತವಾಗಿರಿ ಮತ್ತು ಆರೋಗ್ಯವಾಗಿರಿ.